ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವೀಗ ಸ್ವೆಟರ್ ಹಾಕಿದೀರಾ ಅಥವಾ ಫ್ಯಾನ್ ಕೆಳಗೆ ಕುಳಿತುಕೊಂಡಿದ್ದೀರಾ? ಈ ಪ್ರಶ್ನೆ ಯಾಕೆ ಕೇಳ್ತಿದೀವಿ ಅಂದ್ರೆ, ಈಗ ನಮ್ಮ ರಾಜ್ಯದ ಹವಾಮಾನವೇ ಹಾಗಾಗಿದೆ. ಬೆಳಗ್ಗೆ ಎದ್ರೆ ಸಾಕು ಅಷ್ಟು ಚಳಿ ಇರುತ್ತೆ, ಆದ್ರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ಬೆವರು ಸುರಿಯುತ್ತೆ, ಅಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಸಂಕ್ರಾಂತಿ ಬಂತು ಅಂದ್ರೆ ಸಾಕು ಚಳಿ ಹೋಯ್ತು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆದ್ರೆ ಈ ಸಲ ಸಂಕ್ರಾಂತಿ ಹೋಗಿ ತಿಂಗಳಾದ್ರೂ ಕೂಡ ಚಳಿ ನಮ್ಮನ್ನ ಬಿಡ್ತಾ ಇಲ್ಲ. ಫೆಬ್ರವರಿ ತಿಂಗಳು ಅಂದ್ರೆ ವಸಂತ ಕಾಲದ ಆರಂಭ, ಆದ್ರೆ ಈ ವರ್ಷ ವಸಂತನ ಬದಲು ಚಳಿರಾಯನೇ ಇನ್ನು ಠಿಕಾಣಿ ಹೊಡಿದ್ದಾನೆ. ವೀಕ್ಷಕರೇ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕೇವಲ ಹವಾಮಾನದ ವರದಿಯು ಅಷ್ಟೇ ಅಲ್ಲ, ಈ ಬದಲಾವಣೆಗೆ ಅಸಲಿ ಕಾರಣವೇನು, ಲಾನಿನಾ ಎಫೆಕ್ಟ್ ಅಂದ್ರೆ ಏನು, ಬರುವ ಶಿವರಾತ್ರಿಯ ನಂತರ ಕರ್ನಾಟಕದಲ್ಲಿ ಎಂತಹ ಭಯಾನಕ ಬಿಸಿಲು ಕಾದಿದೆ, ಈ ಡಬಲ್ ಹವಾಮಾನದಲ್ಲಿ ನಿಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸೊ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನಿಮ್ದು ಯಾವ ಊರು, ನಿಮ್ಮೂರಲ್ಲಿ ಚಳಿ ಇದೆಯಾ ಬಿಸಿಲಿದ್ಯಾ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲಿಗೆ ನಾವು ಇವತ್ತಿನ ಸ್ಥಿತಿಗತಿಯನ್ನ ನೋಡೋಣ. ಫೆಬ್ರವರಿ 8, 2026 ಇವತ್ತು ರಾಜ್ಯದ ಹಲವು ಕಡೆ ತಾಪಮಾನ ಹೇಗಿದೆ ಗೊತ್ತಾ? ಉತ್ತರ ಕರ್ನಾಟಕದ ಬೀದರ್, ಬಿಜಾಪುರ, ಬಾಗಲಕೋಟೆಯಲ್ಲಿ ರಾತ್ರಿ ಮತ್ತು ಬೆಳಗಿನ ಜಾವ ತಾಪಮಾನ ಇನ್ನೂ ಕೂಡ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ಹತ್ತಿರವೇ ಇದೆ. ಇದು ಸಾಮಾನ್ಯಕ್ಕಿಂತ 2-3 ಡಿಗ್ರಿ ಕಡಿಮೆ, ಅಂದ್ರೆ ಚಳಿಗಾಲ ಇನ್ನೂ ಕೂಡ ಮುಗ್ದಿಲ್ಲ ಅನ್ನೋದು ಸ್ಪಷ್ಟ. ಇನ್ನು ರಾಜಧಾನಿ ಬೆಂಗಳೂರಿಗೆ ಬರುವುದಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ಈಗ ಎಸಿ ಮತ್ತು ಹೀಟರ್ ಎರಡೂ ಕೂಡ ಬೇಕಾಗಿದೆ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗುವವರಿಗೆ ಮೈ ಕೊರಿಯುವ ಚಳಿ ಇದ್ರೆ, ಅದೇ ಜನ ಮಧ್ಯಾಹ್ನ 1 ಗಂಟೆಗೆ ಟ್ರಾಫಿಕ್ ನಲ್ಲಿ ಸಿಲುಕಿಕೊಂಡಾಗ ಸುಡು ಬಿಸಿಲು ಇರುತ್ತೆ. ಹವಾಮಾನ ಇಲಾಖೆ ನೀಡಿರುವ ವರದಿ ಪ್ರಕಾರ ಮುಂದಿನ 4 ರಿಂದ 5 ದಿನಗಳ ಕಾಲ ಅಂದ್ರೆ ಫೆಬ್ರವರಿ 12, 13ರವರೆಗೆ ಉತ್ತರ ಒಳನಾಡಿನಲ್ಲಿ ಈ ಒಣ ಹವೆ ಮತ್ತು ಚಳಿ ಮುಂದುವರಿಯಲಿದೆಯಂತೆ. ಆದ್ರೆ ಕರಾವಳಿ ಕಥೆ ಏನು? ಮಂಗಳೂರು, ಉಡುಪಿ, ಕಾರವಾರದಲ್ಲಿ ಚಳಿ ಇಲ್ಲ. ಅಲ್ಲಿ ಈಗಾಗಲೇ ಸೆಕೆ ಮತ್ತು ಹ್ಯೂಮಿಡಿಟಿ ಅಥವಾ ತೇವಾಂಶ ಜಾಸ್ತಿಯಾಗಿದೆ. ಅಂದ್ರೆ ರಾಜ್ಯದ ಒಂದೊಂದು ಕಡೆ ಒಂದೊಂದು ಹವಾಮಾನ ಇದೆ. ವೀಕ್ಷಕರೇ, ಸಂಕ್ರಾಂತಿ ಚಳಿ ಹೋಗಿಲ್ಲ ಅಂತ ಬರೀ ದೂರುವ ಬದಲು ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಈ ವರ್ಷದ ಈ ಚಳಿ ಹವಾಮಾನಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ ಅಂತಾರೆ ವಿಜ್ಞಾನಿಗಳು. ಅದರಲ್ಲಿ ಮೊದಲನೆಯದು ಲಾನಿನಾ ಪ್ರಭಾವ. ಪೆಸಿಫಿಕ್ ಸಾಗರದಲ್ಲಿ ಉಂಟಾಗಿರುವಂತಹ ಉಷ್ಣಾಂಶದ ಬದಲಾವಣೆಯೇ ಈ ಲಾನಿನಾ. ಸದ್ಯಕ್ಕೆ ಸಮಭಾಜಕ ವೃತ್ತದ ಪೆಸಿಫಿಕ್ ವಲಯದಲ್ಲಿ ದುರ್ಬಲ ಲಾನಿನಾ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಗಾಳಿಯ ಚಲನೆಯ ದಿಕ್ಕನ್ನೇ ಬದಲಿಸಿದೆ. ಇದರ ಪರಿಣಾಮವಾಗಿ ಭಾರತದ ಕಡೆಗೆ ಬೀಸುವ ತಂಪು ಗಾಳಿಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇನ್ನು ಸೈಬೀರಿಯನ್ ಹೈ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ. ರಷ್ಯಾದ ಸೈಬೀರಿಯಾ ಪ್ರಾಂತ್ಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಅಲ್ಲಿ ಸಿಕ್ಕಾಪಟ್ಟೆ ಚಳಿ, ಅಲ್ಲಿಂದ ಬೀಸುವ ತಣ್ಣನೆಯ ಗಾಳಿ ಮತ್ತು ಒಣಗಾಳಿ ಹಿಮಾಲಯವನ್ನ ದಾಟಿ ನಮ್ಮ ದಕ್ಷಿಣ ಭಾರತದವರೆಗೂ ಕೂಡ ತೂರಿ ಬರ್ತಾ ಇದೆ. ಸಾಮಾನ್ಯವಾಗಿ ಹಿಮಾಲಯ ಇದನ್ನ ತಡೆಯುತ್ತೆ, ಆದ್ರೆ ಈ ಬಾರಿ ವಾತಾವರಣದ ಒತ್ತಡದಲ್ಲಿ ವ್ಯತ್ಯಾಸಗಳಿರೋದ್ರಿಂದ ಆ ಗಾಳಿ ಕರ್ನಾಟಕದವರೆಗೂ ಕೂಡ ಬಂದು ಮುಟ್ಟಿದೆ. ಇನ್ನು 3ನೇದು ವಿಕಿರಣ ತಂಪಾಗುವಿಕೆ. ನೀವೀಗ ಗಮನಿಸ್ತಾ ಇರಬಹುದು, ಆಕಾಶದಲ್ಲಿ ಮೋಡಗಳೇ ಇಲ್ಲ. ಹಗಲಿನಲ್ಲಿ ಸೂರ್ಯನ ಶಾಖ ನೇರವಾಗಿ ಭೂಮಿಗೆ ಬೀಳುತ್ತೆ, ಅದೇ ರಾತ್ರಿ ಆಕಾಶ ಕ್ಲಿಯರ್ ಇರೋದ್ರಿಂದ ಭೂಮಿ ಹೀರಿಕೊಂಡ ಶಾಖವೆಲ್ಲ ವಾಪಸ್ ಆಕಾಶಕ್ಕೆ ಹೊರಟು ಹೋಗುತ್ತೆ. ಮೋಡಗಳಿದ್ರೆ ಈ ಶಾಖವನ್ನ ತಡೆದು ಭೂಮಿಯನ್ನ ಬೆಚ್ಚಗಿಡುತ್ತೆ. ಮೋಡ ಇಲ್ಲದ ಕಾರಣ ರಾತ್ರಿ ಹೊತ್ತು ಓಪನ್ ಫ್ರಿಡ್ಜ್ ತರ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕ. ಇನ್ನು ಹಿರಿಯರ ಮಾತು ಸುಳ್ಳಲ್ಲ ಅನ್ನೋದು ಈ ಬಾರಿ ಪ್ರೂವ್ ಆಗಿದೆ. ಶಿವರಾತ್ರಿ ಜಾಗರಣೆ ಚಳಿಗೆ ಮಾರಣೆ ಅನ್ನೋ ಗಾದೆ ಮಾತಿದೆ. ಅಂದ್ರೆ ಶಿವರಾತ್ರಿ ಹಬ್ಬದ ದಿನದಂದು ಚಳಿ ಮಾಯವಾಗುತ್ತೆ ಅಂತ. ಈ ಬಾರಿಯ ಮಹಾಶಿವರಾತ್ರಿ ಫೆಬ್ರವರಿ 15, 2026ರಂದು ಅಂದ್ರೆ ಭಾನುವಾರ ಬಂದಿದೆ. ಕಾಕತಾಳೀಯ ಅಂದ್ರೆ ಹವಾಮಾನ ಇಲಾಖೆ ಕೂಡ ಇದೇ ದಿನಾಂಕವನ್ನೇ ಉಲ್ಲೇಖಿಸಿದೆ. ಹೌದು, ಐಎಂಡಿ ಪ್ರಕಾರ ಫೆಬ್ರವರಿ 15ರ ನಂತರ ರಾಜ್ಯದಲ್ಲಿ ಕನಿಷ್ಠ ತಾಪಮಾನ ಏರಿಕೆಯಾಗಲಿದೆ. ಅಂದ್ರೆ ಚಳಿ ಕಡಿಮೆಯಾಗಿ ಅಧಿಕೃತವಾಗಿ ಬೇಸಿಗೆ ಶುರುವಾಗುತ್ತೆ. ಆದ್ರೆ ಎಚ್ಚರ, ಶಿವರಾತ್ರಿ ಹೋದ ಮೇಲೆ ಬರೋದು ಸುಖವಾದ ಕಾಲ ಅಲ್ಲ, ಅದು ಬೆಂಕಿಯಂತ ಕಾಲ. ಫೆಬ್ರವರಿ 15ರಿಂದಲೇ ರಾಜ್ಯದ ತಾಪಮಾನದಲ್ಲಿ ಏರಿಕೆ ಶುರುವಾಗಲಿದ್ದು, ಮಾರ್ಚ್ ಮೊದಲ ವಾರದ ಹೊತ್ತಿಗೆ ಬಿಸಿಲಿನ ಝಳ ಜೋರಾಗಲಿದೆ. ಈಗ ಚಳಿ ಇದೆ ಅಂತ ಖುಷಿ ಪಡಬೇಡಿ, ಯಾಕಂದ್ರೆ ಮುಂದೆ ಕಾದಿರೋದು ದಾಖಲೆ ಮಟ್ಟದ ಬೇಸಿಗೆ. ಹವಾಮಾನ ತಜ್ಞರು ನೀಡಿರುವ ಮುನ್ಸೂಚನೆ ಎದೆ ಜೊಲ್ಲನಿಸ್ತಾ ಇದೆ. ಈ ಬಾರಿಯ ಬೇಸಿಗೆಯಲ್ಲಿ ಕರ್ನಾಟಕದ ತಾಪಮಾನ ವಾಡಿಕೆಗಿಂತ 1 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಲಿದೆಯಂತೆ. ಅದರಲ್ಲೂ ಉತ್ತರ ಕರ್ನಾಟಕದ ಕಲಬುರಗಿ, ರಾಯಚೂರು, ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತಾಪಮಾನ 43 ರಿಂದ 45 ಡಿಗ್ರಿ ತಲುಪುವ ಸಾಧ್ಯತೆ ಇದೆ. ಇದು ಹೀಟ್ ವೇವ್ ಅಥವಾ ಉಷ್ಣಗಾಳಿಯ ಪರಿಸ್ಥಿತಿಯಾಗಿರಬಹುದು. ಇನ್ನು ಬೆಂಗಳೂರು ಮತ್ತು ದಕ್ಷಿಣ ಒಳನಾಡು, ಬೆಂಗಳೂರಲ್ಲಿ ಸಾಮಾನ್ಯವಾಗಿ 34 ರಿಂದ 35 ಡಿಗ್ರಿ ಇರುತ್ತಿತ್ತು, ಆದ್ರೆ ಈ ಬಾರಿ ಅದು 38 ಡಿಗ್ರಿ ಮುಟ್ಟಿದ್ರೂ ಕೂಡ ಆಶ್ಚರ್ಯವಿಲ್ಲ. ಕಾಂಕ್ರೀಟ್ ಕಾಡು ಆಗಿರೋ ಬೆಂಗಳೂರಿನಲ್ಲಿ ಇದು ಇನ್ನೂ ಜಾಸ್ತಿ ಆಗಬಹುದು. ಇನ್ನು ನೀರಿನ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಡಿಸೆಂಬರ್ ನಲ್ಲಿ ಮಳೆ ಕೊರತೆ ಆಗಿದೆ, ಹೀಗಾಗಿ ಬೇಸಿಗೆ ಬೇಗ ಶುರುವಾಗಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿಯುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ಹಾಹಾಕಾರ ಬರುವಂತೆ ಈಗಿನಿಂದಲೇ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇನ್ನು ಈಗ ಇರೋ ಹವಾಮಾನವನ್ನ ವೈರಲ್ ಹವಾಮಾನ ಅಂತ ಕರಿಬಹುದು. ಬೆಳಗ್ಗೆ ಚಳಿ, ಮಧ್ಯಾಹ್ನ ಬಿಸಿಲು. ಈ ತಾಪಮಾನದ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಲು ಕಷ್ಟಪಡುತ್ತೆ. ಇದರಿಂದ ನೆಗಡಿ, ಕೆಮ್ಮು, ಜ್ವರ ಮತ್ತು ಗಂಟಲು ನೋವು ಸರ್ವೇ ಸಾಮಾನ್ಯವಾಗುತ್ತೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಲೇಯರಿಂಗ್. ಬೆಳಗ್ಗೆ ಸ್ವೆಟರ್ ಹಾಕಿ, ಅಂದ್ರೆ ಒಳಗಡೆ ಕಾಟನ್ ಬಟ್ಟೆ ಇರಲಿ. ಮಧ್ಯಾಹ್ನ ಬಿಸಿಲಾದಾಗ ಸ್ವೆಟರ್ ತೆಗಿಬಹುದು. ಒಂದೇ ದಪ್ಪ ಜಾಕೆಟ್ ಬದಲು ಪದರಗಳಿಂದ ಬಟ್ಟೆಯನ್ನ ಧರಿಸಿ.
ಸಂಗ್ರಹಿಸಿ. ಇನ್ನು ಆಹಾರ, ಫ್ರಿಡ್ಜ್ ನೀರು ಕುಡಿಯೋದನ್ನ ನಿಲ್ಲಿಸಿ. ಮಣ್ಣಿನ ಮಡಿಕೆ ನೀರು ಅತ್ಯುತ್ತಮ. ವಿಟಮಿನ್ ಸಿ ಇರುವ ಕಿತ್ತಳೆ, ಮೂಸಂಬಿ, ನೆಲ್ಲಿಕಾಯಿ ಹೆಚ್ಚು ತಿನ್ನಿ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನು ಚರ್ಮದ ರಕ್ಷಣೆ, ಚಳಿಯಿಂದ ಅಂತ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಿದ್ದೀರಾ, ಆದ್ರೆ ಅದು ಚರ್ಮವನ್ನ ಇನ್ನೂ ಕೂಡ ಒಣಗಿಸುತ್ತೆ. ಉಗುರು ಬೆಚ್ಚಗಿನ ನೀರನ್ನ ಬಳಸಿ ಮತ್ತು ಸ್ನಾನದ ನಂತರ ಮಾಯಿಶ್ಚರೈಸಿಂಗ್ ಅನ್ನ ಹಚ್ಕೊಳ್ಳೋದು ಮರಿಬೇಡಿ. ಇನ್ನು ನಾಲ್ಕನೆಯದು ಮಕ್ಕಳು ಮತ್ತು ವೃದ್ಧರು, ಇವರಿಗೆ ಈ ಹವಾಮಾನ ಬೇಗ ಎಫೆಕ್ಟ್ ಆಗುತ್ತೆ. ಶಿವರಾತ್ರಿ ಬರುವವರೆಗೂ ಇವ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ಅನ್ನ ತೆಗೆದುಕೊಳ್ಳಿ. ಇನ್ನು ನಮ್ಮ ರೈತ ಬಾಂಧವರಿಗೆ ಈ ಹವಾಮಾನ ನಿಜಕ್ಕೂ ಕೂಡ ಸವಾಲು. ಕೃಷಿ ಇಲಾಖೆ ಮತ್ತು ಹವಾಮಾನ ತಜ್ಞರು ರೈತರಿಗೆ ಕೆಲವೊಂದು ಸಲಹೆಯನ್ನ ನೀಡಿದ್ದಾರೆ. ಕಟಾವು ಸಮಯ, ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಬರೋ ಸಾಧ್ಯತೆ ಇಲ್ಲ. ಹಾಗಾಗಿ ಕಡಲೆ, ಜೋಳ, ಬೇಳೆಗಳು ಕಟಾವಿಗೆ ಬಂದಿದ್ರೆ ತಡ ಮಾಡದೆ ಕಟಾವು ಮಾಡಿ ಒಣಗಿಸಿ ಸಂಗ್ರಹಿಸಿ. ಇನ್ನು ಎರಡನೆಯದಾಗಿ ಬೇಸಿಗೆ ಬೆಳೆ, ನೀರಿನ ಲಭ್ಯತೆ ಇದ್ರೆ ಕಲ್ಲಂಗಡಿ ಮತ್ತು ಕರ್ಬೂಜ ಹಾಕಲು ಇದು ಸಕಾಲ. ಬರುವ ಬೇಸಿಗೆಯಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಹಣ್ಣುಗಳಿಗೆ ಡಿಮ್ಯಾಂಡ್ ಮತ್ತು ಬೆಲೆ ಕೂಡ ಎರಡೂ ಕೂಡ ಸಿಗುತ್ತೆ. ಇನ್ನು ತೇವಾಂಶ ರಕ್ಷಣೆ, ಬಿಸಿಲು ಹೆಚ್ಚಾಗಿರೋದ್ರಿಂದ ಮಣ್ಣಿನ ತೇವಾಂಶ ಬೇಗ ಹಾರಿ ಹೋಗುತ್ತೆ. ಬೆಳೆಗಳ ಬುಡಕ್ಕೆ ಮಲ್ಚಿಂಗ್ ಅಥವಾ ಕಸ ಕಡ್ಡಿ ಮುಚ್ಚೋದ್ರಿಂದ ತೇವಾಂಶ ಕಾಪಾಡಿಕೊಳ್ಳಬಹುದು. ಇನ್ನು ಜಾನುವಾರುಗಳ ರಕ್ಷಣೆ, ರಾತ್ರಿ ಚಳಿ ಇರೋದ್ರಿಂದ ದನ ಕರುಗಳನ್ನ ಹುಟ್ಟಿಗೆಯಲ್ಲೇ ಕಟ್ಟಿ ಹಾಕಿ ಮೈ ಮೇಲೆ ಗೋಣಿಚೀಲ ಹಾಕಿ ಹಗಲಲ್ಲಿ ಅವುಗಳಿಗೆ ಸಾಕಷ್ಟು ನೀರು ಕುಡಿಸಿ. ಇನ್ನು ಬೆಂಗಳೂರು ಮತ್ತು ದಕ್ಷಿಣ ಒಳನಾಡು, ಬೆಂಗಳೂರಲ್ಲಿ ಸಾಮಾನ್ಯವಾಗಿ 34ರಿಂದ 35 ಡಿಗ್ರಿ ಇರುತ್ತಿತ್ತು. ಆದ್ರೆ ಈ ಬಾರಿ ಅದು 38 ಡಿಗ್ರಿ ಮುಟ್ಟಿದ್ರು ಕೂಡ ಆಶ್ಚರ್ಯವಿಲ್ಲ. ಕಾಂಕ್ರೀಟ್ ಕಾಡು ಆಗಿರೋ ಬೆಂಗಳೂರಿನಲ್ಲಿ ಇದು ಇನ್ನೂ ಜಾಸ್ತಿ ಆಗಬಹುದು. ಇನ್ನು ನೀರಿನ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಡಿಸೆಂಬರ್ ನಲ್ಲಿ ಮಳೆ ಕೊರತೆಯಾಗಿದೆ. ಹೀಗಾಗಿ ಬೇಸಿಗೆ ಬೇಗ ಶುರುವಾಗಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿಯುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ಹಾಹಾಕಾರ ಬರುವಂತೆ ಈಗಿನಿಂದಲೇ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇನ್ನು ಈಗ ಇರೋ ಹವಾಮಾನವನ್ನ ವೈರಲ್ ಹವಾಮಾನ ಅಂತ ಕರಿಬಹುದು. ಬೆಳಗ್ಗೆ ಚಳಿ, ಮಧ್ಯಾಹ್ನ ಬಿಸಿಲು. ಈ ತಾಪಮಾನದ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಲು ಕಷ್ಟಪಡುತ್ತೆ. ಇದರಿಂದ ನೆಗಡಿ, ಕೆಮ್ಮು, ಜ್ವರ ಮತ್ತು ಗಂಟಲು ನೋವು ಸರ್ವೇ ಸಾಮಾನ್ಯವಾಗುತ್ತೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಲೇಯರಿಂಗ್, ಬೆಳಗ್ಗೆ ಸ್ವೆಟರ್ ಹಾಕಿ, ಅಂದ್ರೆ ಒಳಗಡೆ ಕಾಟನ್ ಬಟ್ಟೆ ಇರ್ಲಿ. ಮಧ್ಯಾಹ್ನ ಬಿಸಿಲಾದಾಗ ಸ್ವೆಟರ್ ತೆಗಿಬಹುದು. ಒಂದೇ ದಪ್ಪ ಜಾಕೆಟ್ ಬದಲು ಪದರಗಳಿಂದ ಬಟ್ಟೆಯನ್ನ ಧರಿಸಿ. ಇನ್ನು ಆಹಾರ, ಫ್ರಿಡ್ಜ್ ನೀರು ಕುಡಿಯೋದನ್ನ ನಿಲ್ಲಿಸಿ. ಮಣ್ಣಿನ ಮಡಿಕೆ ನೀರು ಅತ್ಯುತ್ತಮ. ವಿಟಮಿನ್ ಸಿ ಇರುವ ಕಿತ್ತಳೆ, ಮೂಸಂಬಿ, ನೆಲ್ಲಿಕಾಯಿ ಹೆಚ್ಚು ತಿನ್ನಿ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನು ಚರ್ಮದ ರಕ್ಷಣೆ, ಚಳಿಯಿಂದ ಅಂತ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಿದ್ದೀರಾ, ಆದ್ರೆ ಅದು ಚರ್ಮವನ್ನ ಇನ್ನೂ ಕೂಡ ಒಣಗಿಸುತ್ತೆ. ಉಗುರು ಬೆಚ್ಚಗಿನ ನೀರನ್ನ ಬಳಸಿ ಮತ್ತು ಸ್ನಾನದ ನಂತರ ಮಾಯಿಶ್ಚರೈಸಿಂಗ್ ಅನ್ನ ಹಚ್ಕೊಳ್ಳೋದು ಮರಿಬೇಡಿ. ಇನ್ನು ನಾಲ್ಕನೆಯದು ಮಕ್ಕಳು ಮತ್ತು ವೃದ್ಧರು, ಇವರಿಗೆ ಈ ಹವಾಮಾನ ಬೇಗ ಎಫೆಕ್ಟ್ ಆಗುತ್ತೆ. ಶಿವರಾತ್ರಿ ಬರುವವರೆಗೂ ಇವ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ಅನ್ನ ತೆಗೆದುಕೊಳ್ಳಿ. ಇನ್ನು ನಮ್ಮ ರೈತ ಬಾಂಧವರಿಗೆ ಈ ಹವಾಮಾನ ನಿಜಕ್ಕೂ ಕೂಡ ಸವಾಲು. ಕೃಷಿ ಇಲಾಖೆ ಮತ್ತು ಹವಾಮಾನ ತಜ್ಞರು ರೈತರಿಗೆ ಕೆಲವೊಂದು ಸಲಹೆಯನ್ನ ನೀಡಿದ್ದಾರೆ. ಕಟಾವು ಸಮಯ, ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಬರೋ ಸಾಧ್ಯತೆ ಇಲ್ಲ. ಹಾಗಾಗಿ ಕಡಲೆ, ಜೋಳ, ಬೇಳೆಗಳು ಕಟಾವಿಗೆ ಬಂದಿದ್ರೆ ತಡ ಮಾಡದೆ ಕಟಾವು ಮಾಡಿ ಒಣಗಿಸಿ ಸಂಗ್ರಹಿಸಿ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿಯ ಫೆಬ್ರವರಿ ನಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಪ್ರಕೃತಿ ತನ್ನ ಲಯ ತಪ್ಪಿದೆ ಅನ್ನೋದಕ್ಕೆ ಈ ಚಳಿ ಮತ್ತು ಬಿಸಿಲಿನ ಆಟವೇ ಸಾಕ್ಷಿ. ಫೆಬ್ರವರಿ 15ರ ಶಿವರಾತ್ರಿಗಾಗಿ ಕಾಯೋಣ. ಚಳಿ ಹೋಗಿ ಬಿಸಿಲು ಬರಲಿ, ಆದ್ರೆ ಬರೋ ಬಿಸಿಲನ್ನ ಎದುರಿಸೋದಕ್ಕೆ ಈಗಲಿಂದಲೇ ತಯಾರಾಗೋಣ. ನಮ್ಮ ಮನೆಯ ತಾರಸಿ ಮೇಲೆ ಗಿಡಗಳನ್ನ ಬೆಳೆಸಿ, ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ ಮತ್ತು ಮುಖ್ಯವಾಗಿ ನಿಮ್ಮ ಆರೋಗ್ಯವನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.